ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹಾಗೆ ನಾನಿವತ್ತು ವ್ಲಾಗ್ ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ, ಬಾಗಿಲು ತೊಳಿತಾ ಇದ್ದೀನಿ. ನಾನಿವತ್ತು ಈ ವ್ಲಾಗಲ್ಲಿ ಏನೇನು ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಪುಟ್ಟದಾಗ ಒಂದು ತುಳಸಿ ಗಿಡ ನೋಡ್ತಾ ಇದ್ದೀರಾ. ರಂಗೋಲಿ ಹೇಗೈತೆ ಅಂತ ನೋಡ್ಬಿಟ್ಟು ಹೇಳಿ. 9 ರಿಂದ 5 ರಂಗೋಲಿ ಚೆನ್ನಾಗೈತೆ ಅಂದ್ಕೊತೀನಿ. ನಿಮಗೂ ಇಷ್ಟ ಆಗ್ತೈತೆ ಅಂತ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ನನ್ನ ಒಬ್ಬಳಕ್ಕೆ, ಯಾರು ನೋಡ್ಕೊಂಡು ಆಡ್ಕೋಬೇಡಿ. ಒಂದು ಸ್ವಲ್ಪ ನನ್ನೊಬ್ಬಳೇ ಕುಡಿಯೋದು, ಹಂಗಾಗಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ಮಡಿಕೆಯಲ್ಲೇ ನಾನು ಅನ್ನ ಮಾಡೋದು, ಗಂಜಿ ಬಗ್ಸಿನೇ ಅನ್ನ ಮಾಡೋದು ನಮ್ಮ ಮನೇಲಿ. ಅದಾದಮೇಲೆ ಒಂದು ಸ್ಯಾರಿ ಕುಚ್ಚಿತ್ತು, ಸ್ಯಾರಿ ಕುಚ್ಚಾಕ್ತಾಯಿದ್ದೀನಿ. ಕ್ರೋಶೆ ಚೆನ್ನಾಗೈತೆ ಡಿಸೈನು, ಕಲರ್ ಕಾಂಬಿನೇಷನ್ನು ಗ್ರೀನು ಆರೆಂಜು. ಹೇಗೈತೆ ಅಂತ ಹೇಳಿ. ಹಾಗೆ ನಾನು ಇವತ್ತು ಸ್ಯಾರಿ ಕುಚ್ಚಾಕ್ಬಿಟ್ಟು ಮನೆ ಕೆಲಸ, ಶುಕ್ರವಾರ ಆಗಿರೋದ್ರಿಂದ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಮನೆ ಗುಡಿಸ್ಬೇಕು, ಮನೆ ಒರೆಸ್ಬೇಕು. ಶುಕ್ರವಾರ ಕೆಲಸ ಜಾಸ್ತಿ ಇರ್ತದೆ, ಹಬ್ಬದ ವಾತಾವರಣ ಥರ ಶುಕ್ರವಾರ ಬಂದರೆ. ಆಮೇಲೆ ಒಂದು ಲಾಟ್ ಪಾತ್ರೆ ಇತ್ತು, ಜಾಸ್ತಿ ಪಾತ್ರೆ ಇತ್ತು. ಆ ಪಾತ್ರೆ ಎಲ್ಲ ತೊಳೆದು, ಜಾಸ್ತಿ ಪಾತ್ರೆ ಇತ್ತು ನೋಡಿ, ಎಷ್ಟೊಂದು ಪಾತ್ರೆ ಇದೆ. ಮನೇಲಿ ಕೆಲಸ ಮುಗಿಯೋದೇ ಇಲ್ಲ ಹೆಣ್ಮಕ್ಳಿಗೆ. ಹಬ್ಬ ಬಂದರೆ ಸ್ಟಾರ್ಟು. ಇನ್ನು ಇವೆಲ್ಲ ಕ್ಲೀನ್ ಮಾಡಿ ಉಜ್ಜಿ, ಅವೆಲ್ಲ ಸ್ಟೀಲ್ನರಲ್ಲಿ ಎಲ್ಲ ಕ್ಲೀನ್ ಮಾಡಿ, ಸೆಲ್ಫು ಸ್ಟವ್ ಎಲ್ಲ ಕ್ಲೀನ್ ಮಾಡ್ತೀನಿ. ಅಡುಗೆ ಆದಮೇಲೆ ಪ್ರತಿಯೊಂದು ದಿವಸನೂ ನಾನು ಅದೇ ಕೆಲಸ ಮಾಡ್ತೀನಿ. ಅಡುಗೆ ಆಗಿದ ತಕ್ಷಣ ಸ್ಟವ್ ಸ್ಟ್ಯಾಂಡು ಎಲ್ಲ ಕ್ಲೀನ್ ಮಾಡ್ತೀನಿ. ಇನ್ನು ನನ್ನ ಮಗನ ಅಂಗನವಾಡಿಗೆ ಟೈಮ್ ಆಗೋಯ್ತು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಅಂಗನವಾಡಿಗೆ ರಜೆ ಕೊಟ್ಟಿಲ್ಲ ನನ್ನ ಮಗನ ನೋಡಿ. ಆಮೇಲೆ ಅಂಗನವಾಡಿಗೆ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀರಿ. ನನ್ನ ಮಗಳು ನನ್ನ ಮಗ ಇಬ್ಬರನ್ನೂ ಬಿಡ್ತೀನಿ ಸ್ವಲ್ಪ ಕುತ್ಕೊಂಬರಲಿ ಅಂತ. ಯಾಕಂದರೆ ಇವಾಗ ನನ್ನ ಮಗಳಿಗೆ ರಜೆ ಕೊಟ್ಟಿರೋದ್ರಿಂದ ಮನೇಲಿ ಒಬ್ಬಳೇ ಇರೋಕ್ಕೆ ಬೇಜಾರು ಅಂದ್ಬಿಟ್ಟು ಕುಳಿಸ್ಬಿಟ್ಟು ಬರ್ತೀನಿ. ಒಂದು ಸ್ವಲ್ಪ ರಾಗಿ ಮಿಷಿನ್ಗೆ ಹಾಕ್ಸ್ಕೊಬಂದಿದ್ರು, ಹಸಿಟ್ಟು ಜರಡಿ ಹಿಡ್ದಿದ್ದೀನಿ. ಆಮೇಲೆ ಸಂಜೆ ಆಯಿತು, ಮನೆ ಗುಡಿಸೋಣ ಅಂತ ಗುಡಿಸ್ತಾಯಿದ್ದೀನಿ. ಸಂಜೆ 6 ಗಂಟೆ ಮೇಲೆ ಮನೆ ಗುಡಿಸೋಂಗಿಲ್ಲ, ಹಂಗಾಗಿ ಬೇಗನೆ ಗುಡಿಸ್ತಾಯಿದ್ದೀನಿ. ಎಲ್ಲ ಕೆಲಸ ಆದಮೇಲೆ ಮನೆ ಬಾಗಿಲು ಒಂದು ಸರಿ ಗುಡಿಸ್ಬಿಡ್ತೀನಿ ಸಂಜೆ. ಇನ್ನು ಸಂಜೆ ಮಾರ್ಕೆಟ್ಗೆ ಬೇರೆ ಹೋಗ್ಬೇಕಾಗಿತ್ತು. ಯಜಮಾನ್ರು ಬಂದಮೇಲೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೀರಿ. ಒಂದು ಸ್ವಲ್ಪ ರೇಷನ್ ಎಲ್ಲ ಬೇಕಾಗಿತ್ತು, ಸ್ವಲ್ಪ ಥ್ರೆಡ್ಸು ಬೇಕಾಗಿತ್ತು ಸ್ಯಾರಿ ಕುಚ್ಚಾಕೋಕ್ಕೆ. ಆಮೇಲೆ ಎಲ್ಲ ತಗೊಬಂದಿದ್ದೀರಿ. ಇಷ್ಟು ನನ್ನ ಮಾರ್ಕೆಟಲ್ಲಿ ಜಾಸ್ತಿ ರೇಟ್ ಅಂದರೆ ರೇಟು ಹೂವು ನಮ್ಮ ಆನೇಕಲ್ಲಲ್ಲಿ. ಇದು ಮುಸ್ಲಿಮ್ಸ್ ಹಬ್ಬ ಅಂದ್ಬಿಟ್ಟು ಈ ಥರ ಇದೆ, ಚೆನ್ನಾಗಿದೆ ನೋಡೋಕ್ಕೆ ಲೈಟಿಂಗ್ಸ್ ಎಲ್ಲನೂ ಬಸ್ ಸ್ಟ್ಯಾಂಡಲ್ಲಿ. ಆಮೇಲೆ ನಾವು ಹೋಗ್ತಾ ಮಾರ್ಕೆಟ್ಗೆ ತುಂಬಾ ರಶ್ ಇತ್ತು, ಸ್ವಲ್ಪ ರಶ್ ಇತ್ತು. ಯಾಕಂದರೆ ಹಬ್ಬದ ವಾತಾವರಣ, ಮಾರ್ಕೆಟಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ಇನ್ನು ಶನಿವಾರ ತುಂಬ ಜನ ಆಗ್ತಾರೆ ಅಂದ್ಬಿಟ್ಟು ನಾವು ಇವತ್ತೇ ಹೋಗಿದ್ವಿ. ಒಂದು ಸ್ವಲ್ಪ ಪಲ್ಯಕ್ಕೆ ತೊಂಡೆಕಾಯಿ, ಕರಿಬೇವು, ಕೊತ್ತಂಬರಿ ಅವೆಲ್ಲ ಬೇಕಾಗಿತ್ತು. ಹೋಗ್ತಾಯಿದ್ವಿ. ಹೂವು ಬೇಕಾಗಿತ್ತು. ಹೂವು ತುಂಬ ರೇಟ್ ಅಂದರೆ ರೇಟು. 50 ಗ್ರಾಮ್ 100 ರೂಪಾಯಿ ಹೇಳ್ತಾರೆ. ಮಲ್ಲಿಗೆ ಹೂವು, ಕನಕಾಂಬರ ಹೂವು. ಆಮೇಲೆ ಹೋಗೋಣ ಅಂದ್ಬಿಟ್ಟು ಮಲ್ಲಿಗೆ ಹೂವು ಎಲ್ಲ ಕಡೆ ಹುಡುಕ್ತಾ ಇದ್ದೀರಿ. ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ. ಮಲ್ಲಿಗೆ ಹೂವು ಚೆನ್ನಾಗಿರ್ಬೇಕಿನ್ನ 2 ಡೇಸ್ ಹಬ್ಬಕ್ಕೆ ನಾವು ತೊಗೊಳಕ್ಕೆ ಬಂದಿರೋದು. ಸ್ವಲ್ಪ ತೊಗೊಳ್ಳೋಣ ಅಂತ ಬಂದಿದ್ದೀರಿ. ಹಾಗೆ ಮಾರ್ಕೆಟ್ ನೋಡಿ, ಸ್ವಲ್ಪ ನಾವು ಲೇಟಾಗಿ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇದ್ದಿರಲಿಲ್ಲ. ಹಾಗೆ ಇದು ಅರಿಶಿನ ಕುಂಕುಮ ಇಸ್ಕೊಂಡು ನಾನು ಮಾಮೂಲಿ ಅಂಗಡಿಯಲ್ಲಿ ಅರಿಶಿನ ಕುಂಕುಮ, ಉದ್ಬತ್ತಿ ಎಲ್ಲ ತಗೊತಾ ಇದ್ದೀನಿ. ಅಲ್ಲಿ ಕರೆಂಟ್ ಇರಲಿಲ್ಲ, ಸ್ವಲ್ಪ ಉದ್ಕಡ್ಡಿ, ಕಳ್ಸಕ್ಕೆಲೆ ಯಾರು ಕೊಡೋದೇ ಇಲ್ಲ, ಅದಕ್ಕೆ ಸಪ್ರೇಟು. ಮತ್ತು ತೊಂಡೆಕಾಯಿ 1 kg 30 ರೂಪಾಯಿ ಚೆನ್ನಾಗಿತ್ತು, ತೊಗೊತಾ ಇದ್ದೀನಿ. ಇನ್ನು ಬೀನ್ಸು ಬೇಕಾಗಿತ್ತು, ಹಂಗಾಗಿ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದು ಅಡುಗೆ ಬೇರೆ ಮಾಡಬೇಕಾಗಿತ್ತು. ಲೇಟಾಗಿ ಬಂದರೆ ಯಜಮಾನ್ರು. ಹೋಗ್ಬಿಟ್ಟು ಸಂತೆ ಫುಲ್ಲು ರೌಂಡ್ ಹೊಡ್ಕೊಂಡು ಏನು ಬೇಕೋ ತೊಗೊಂಡು ಬಂದ್ವಿ ಮನೆಗೆ. ರೇಷನ್ ಅವೆಲ್ಲನೂ
ನಾನು ಅಲ್ಲಿಂದ ಬಂದು ಕೋಸು ಮತ್ತು ಬಟಾಣಿ ಆಲೂಗಡ್ಡೆ ಮಸಾಲೆ ಮಾಡಿದ್ದೀನಿ. ಮಸಾಲೆ ಮಾಡಿ ನೈಟು ಸಾಂಬಾರಿಗೆ ಮುದ್ದೆ ಸಾಂಬಾರು ಮಾಡ್ತೀನಿ. ಡೈಲಿ ನಮ್ಮ ಮನೆಯಲ್ಲೂ ನೈಟು ಮುದ್ದೆ ಸಾಂಬಾರೇ ಮಾಡಬೇಕು. ಯಾಕಂದರೆ ನಾವು ಬೆಳಗ್ಗೆ ಮಧ್ಯಾಹ್ನ ರೈಸು ಇಲ್ಲ ಚಪಾತಿನೋ ತಿಂದಿರ್ತೀವಿ. ನೈಟ್ ಮುದ್ದೆನೇ ಬೇಕು. ನಮ್ಮ ಕಡೆ ಎಲ್ಲ ಮನೆಯಲ್ಲೂ ನೈಟೇ ಆಲ್ಮೋಸ್ಟ್ ಮಾಡೋದು. ಇನ್ನು ನಾನು ಮಸಾಲೆ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಇಷ್ಟ ಮಸಾಲೆ ಸಾಂಬಾರು ಅಂದರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಲ್ಲ. ನೋಡಿ ನನಗೂ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟಿಂಗ್ ಅಂತ ಹಾಕಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನು ಹಬ್ಬಕ್ಕೆ ಶುರು ಮಾಡಬೇಕು. ಇನ್ನೂ ಸ್ವಲ್ಪ ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಇನ್ನು ಸ್ವಲ್ಪ ಇದು ಕರೆಂಟ್ ಹೋಗ್ಬಿಡ್ತು, ಹಾಗಾಗಿ ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು 5 ನಿಮಿಷ ಒಂದು 2 ನಿಮಿಷ ಹಂಗೆ ಬಂತು ಕರೆಂಟು. ನನ್ನ ಕೋಸು ಮಸಾಲೆ ಬೆರೆಸೋಷ್ಟ್ರೊಳಗೆ ಬಂತು. ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಈ ವ್ಲಾಗು ಇವತ್ತಿಗೆ ಇಷ್ಟು ಮುಗೀತಾ ಇದೆ. ಏನಾದರೂ ಮಿಸ್ಟೇಕ್ ಮಾಡಿದರೆ ತಿದ್ಕೊತೀನಿ, ಕಮೆಂಟಲ್ಲಿ ತಿಳಿಸಿ. ಓಕೆ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನು ಹಬ್ಬದ ಕೆಲಸ ತುಂಬ ಇದೆ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ನೀವು ಕೂಡ ಖುಷಿಯಾಗಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಹಬ್ಬನ ಆಚರಿಸಿ. ಹಾಗೆ ನಮಗೂ ವಿಶ್ ಮಾಡೋ ಥರ ಇದ್ದರೆ ನೀವು ವಿಶ್ ಮಾಡಿ. ಇವತ್ತು ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್.